ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ನಿನ್ನೆ ಬೆಂಗಳೂರಲ್ಲಿ ಸೆಷನ್ಸ್ ಮುಗಿಸ್ಕೊಂಡು ಅಲ್ಲಿ ಬೆಂಗಳೂರು ಮನೆಗೆ ಹೋಗೋದ್ರಲ್ಲಿ ನನಗೆ ಗೊತ್ತಾಯಿತು ಈ ವಿಷಯ. ಗೊತ್ತಾದ ತಕ್ಷಣ ನಾನು ಎಸ್ ಪಿ ಅವರಿಗೆ ನಿನ್ನೆ ನಾನು ಮಾತಾಡಿದೆ. ಇದರಲ್ಲಿ ಒಂದು ವಿಶೇಷ ಏನಂತಂದರೆ ಆ ತಕ್ಷಣ ನಾನು ಇವಾಗ ಎಸ್ ಪಿ ಅವರು ಪ್ರೆಸ್ ಮೀಟ್ ಮಾಡಿದ್ದೆ, ನಾನು ನೋಡಿದೆ. ಅವ್ರು ಹೇಳಿರೋವಂಥ ಒಂದು ವಿಷಯದಲ್ಲಿ ಒಂದು ರೀಲ್ಸ್ ಮಾಡೋದಕ್ಕೆ ಹುಡುಗರು ಯಾರೋ ಇಲ್ಲಿಗೆ ಬಂದು ಈ ಒಂದು ಬೆಂಕಿ ಅನಾಹುತ ಆಗಿದೆ ಅಂತ ಮಾತನ್ನು ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದೇ ಒಂದು ವಿಷಯ ಏನಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇಬ್ಬರು ಸೆಕ್ಯೂರಿಟಿ ಇದ್ದಾರೆ. ಒಬ್ಬರು ಆಸಿಫ್ ಅಂತೇಳಿ, ಇನ್ನೊಬ್ಬರು ಮಂಜುನಾಥ್ ಅಂತೇಳಿ. ಇಬ್ಬರು ಸೆಕ್ಯೂರಿಟಿ ಅವರು ಈ ಟೋಟಲ್ ನಿಮಗೆ ಒಂದು 200 ಎಕರೆ ರೌಂಡ್ ಹೊಡಿಲಿಕ್ಕೆ 2 ತಾಸು ಆಗುತ್ತೆ. ಸೆಕ್ಯೂರಿಟಿ ಅವರು ಅವ್ರ ಕಣ್ಣಿಗೆ ಇದು ಬಿದ್ದಿದ ತಕ್ಷಣ ಯಾವಾಗ ಹೊಗೆ ಬರ್ತಾಯಿತ್ತು, ಓಡಿ ಬಂದು ಅದನ್ನು ವಿಡಿಯೋ ಮಾಡೋದ್ರ ಜೊತೆಗೆ ಸೈಟ್ ಇಂಜಿನಿಯರ್ಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಸೂಪರ್ವೈಸರ್ಗಳಿಗೆ ಫೋನ್ ಮಾಡಿದ ತಕ್ಷಣ ಅವರು ಇಲ್ಲಿಗೆ ಆಗಮಿಸಿರೋಂಥದ್ದು. ಆಗಮಿಸಿ ಅವ್ರು ಏನು ಮನೆ ಹತ್ರ ಬರೋ ಟೈಮ್ನಲ್ಲೇ ಯಾರು ಹುಡುಗರು ಓಡೋಗ್ತಾ ಇದ್ರು ಅವ್ರನ್ನ ವಿಡಿಯೋಗಳು ತೆಗೆದಿರೋಂಥದ್ದು. ಆ ವಿಡಿಯೋಗಳನ್ನು ಮೀಡಿಯಾಗೆ ಮತ್ತು ಪೊಲೀಸರಿಗೆ ತಕ್ಷಣ ನಮ್ಮ ಕಡೆಯಿಂದ ನಾವು ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿರೋಂಥ ಒಂದು ವಿಷಯ. ಇಲ್ಲಿ ಪ್ರಮುಖವಾಗಿ ಏನಂತಂದರೆ, ನಾವು ಇವಾಗ ಅವರು ಪಾಪ ಇನ್ನೂ ಹೊಸದಾಗಿ ಬಂದಿದ್ದಾರೆ ಎಸ್ ಪಿ ಅವರು. ಇಲ್ಲಿ ಒಂದು ಅಬೆಂಡೆಂಟ್ ಹೌಸ್ ಅನ್ನೋಂಥ ಒಂದು ವಿಷಯ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಸ್ವಲ್ಪ ಇರಬೇಕಾಗಿತ್ತು ಅನ್ನೋಂಥ ವಿಷಯ ಕೂಡ ಅವರು ಹೇಳಿರೋಂಥದ್ದು. ಇದು ಬಂದು ಒಂದು ಮಾಡೆಲ್ ಹೌಸ್. ಇಲ್ಲಿ ಯಾರಾದರೂ ಕೂಡ ಒಬ್ಬರು ಬಂದು ಸೈಟ್ ಖರೀದಿ ಮಾಡಬೇಕು ಅಂತಂದರೆ, ಆ ಸೈಟ್ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಲೇಔಟು, ರಸ್ತೆಗಳು, ಮನೆ ಅಂದರೆ ಹೀಗೆ ನಾವು ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರ್ ಅಂತ ಕ್ರಿಯೇಟ್ ಮಾಡೋದಕ್ಕೆ ಕಟ್ಟಿರುವಂಥ ಒಂದು ಮಾಡೆಲ್ ಹೌಸ್. ಇದರಲ್ಲಿ ಯಾರೇ ಕೂಡ ಸಂಸಾರ ಮಾಡುವಂಥ ಒಂದು ವಿಷಯ ಅಲ್ಲ ಇದು. ಯಾರಾದರೂ ಬಂದರೆ ತೋರಿಸ್ಲಿಕ್ಕೆ ಈ ಒಂದು ಪ್ರಾಪರ್ಟಿ ಬಗ್ಗೆ ಡೆವಲಪ್ಮೆಂಟ್ ಮಾಡುವ ಅದರಲ್ಲಿ ಭಾಗವಾಗಿ ಆ ಕಡೆ ನೀವು ನೋಡ್ತಾ ಇದ್ರೆ ಕ್ಲಬ್ ಹೌಸ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದು, ಇದೊಂದು ಮಾಡೆಲ್ ಹೌಸ್. ಸೊ ಈ ರೀತಿ ಇರುವಂಥದ್ದು. ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅನ್ನೋಂಥದ್ದು ಇಲ್ಲ. ಪ್ರೈವೇಟ್ ಇಬ್ಬರು ವ್ಯಕ್ತಿಗಳು ಇಲ್ಲಿದ್ದಾರೆ. ಆ ಪ್ರೈವೇಟ್ ವ್ಯಕ್ತಿಗಳು ಇದ್ದಿದ್ದ ಕಾರಣ ಅವ್ರು ನೋಡಿ 15-20 ಜನ ಇರೋದನ್ನು ನೋಡಿ ಗಾಬರಿಯಾಗಿ ಸೈಟ್ ಇಂಜಿನಿಯರ್ಗಳಿಗೆ ಫೋನ್ ಮಾಡಿ ಅವ್ರು ಬಂದು ಆ ಹುಡುಗರು ತಿರುಗಿ ವಾಪಸ್ ಓಡೋಗುವಂಥ ಸಂದರ್ಭದಲ್ಲೇ ಇಲ್ಲಿ ವಿಡಿಯೋಗಳನ್ನ ಮಾಡಿ ಫೋಟೋಸ್ನೆಲ್ಲ ತೆಗೆದು ಅದನ್ನು ಮೀಡಿಯಾಗೆ ತಕ್ಷಣ ಅರ್ಧ ಗಂಟೆಯಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಮುಂಚೆನೇ ಅವ್ರ ವಿಡಿಯೋಗಳು, ಫೋಟೋಗಳನ್ನ ನಾವು ರಿಲೀಸ್ ಮಾಡಿರೋಂಥ ಒಂದು ವಿಷಯ. ಮತ್ತು ನಾವು ಸಾಕಷ್ಟು ಬಾರಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ಗಳನ್ನು ನಾವೇನು ಕೊಟ್ಟಿದ್ದೀವಿ, ನಾವು ಆ FIR ಕಾಪಿಗಳನ್ನು ಕೂಡ ನಾನು ಮೀಡಿಯಾಗೆ ಇವಾಗ ನಾನು ತಕ್ಷಣ ಎಲ್ಲ ಗ್ರೂಪ್ಗಳಿಗೂ ಕೂಡ ಇನ್ನೊಂದು 5 ಮಿನಿಟ್ಸಲ್ಲಿ ನಾನು ಎಲ್ಲ ನಿಮ್ಮ ಗ್ರೂಪ್ಗಳು ಕೂಡ ಹಾಕ್ತೀನಿ. ನಾನು ಈ ಹಿಂದೆ ತಾವು ನೋಡಿರ್ಬೋದು, ಅಂದರೆ ಮೇನ್ ಎಂಟ್ರೆನ್ಸ್ ಇವಾಗ ನೀವು ಒಳಗಡೆ ಬರೋ ಟೈಮ್ನಲ್ಲಿ 2 ಗೇಟ್ಗಳನ್ನು ತೆಗೆದುಹಾಕಿದ್ದಾರೆ. 2 ಗೇಟ್ಗಳೇನಿತ್ತಲ್ಲ, 2 ಗೇಟ್ಗಳನ್ನ ಸುಮಾರು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ 2 ಮೇನ್ ಗೇಟ್ಗಳನ್ನ ತೆಗೆದುಹಾಕಿದ್ರು ರಾತ್ರಿ ಹೊತ್ತು ಬಂದು. ಯಾಕೆಂದರೆ ಸೆಕ್ಯೂರಿಟಿ ಒಬ್ಬರು 200 ಎಕರೆ ನೋಡ್ಕೊಳ್ಳೋ ಟೈಮ್ನಲ್ಲಿ ಭಾಳ ಕೇರ್ಫುಲ್ಲಾಗಿ 2 ಗೇಟ್ಗಳನ್ನ ತೆಗೆದಿದ್ರು. ಒಳಗಡೆ ಕೆಲವೊಂದು ಕಳುವಾಗಿತ್ತು. ಆ ಕಳುವು ವಿಷಯದಲ್ಲಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಆಗಿದೆ, FIR ಕಾಪಿ ಆಗಿದೆ. 3 ಬಂಧನ ಮಾಡಿದರು. ಆನಂತರ ಅವ್ರನ್ನ ಪ್ರೊಡ್ಯೂಸ್ ಮಾಡಿದರು. ಆ ಬಂಧನ ಮಾಡಿರೋಂಥ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಇಲ್ಲಿ ರೂರಲ್ ಇನ್ಸ್ಪೆಕ್ಟ್ರಾಗಿ ಸತೀಶ್ ಅನ್ನೋಂಥವ್ರು ಇಲ್ಲಿ ಇದ್ದಿದ್ದು. ಇವಾಗ ಏನು ಅವನು ASP ರವಿಕುಮಾರ್ ಇದ್ದಾನೆ ಇವಾಗ ಸದ್ಯ ನಮ್ಮ ಬಳ್ಳಾರಿ ಸಿಟಿಯಲ್ಲಿ. ಆ ಅರೆಸ್ಟ್ ಮಾಡಿರೋ ಹುಡುಗರ ವಿಷಯದಲ್ಲಿ ಸುಮಾರು 1 ವರ್ಷದ ಹಿಂದೆಯೇ, 1 ವರ್ಷ ಕೂಡ ಅಲ್ಲ, 25 ಆಗಸ್ಟ್ ಇದು ನೋಡಿ 29/8/2025